ರೈಟ್. ಇವರ ತಂದೆ ನಟೇಶ್ ಅವರು, ತಾಯಿ ಮಂಗಳಾ ಅವರು, ಇವರ ಅಣ್ಣ ಲಯೇಂದ್ರ, ತಂಗಿ ಉಷಾ ಹಾಗೂ ತಮ್ಮ ಲೇಟ್ ಬೆನಡಿಕ್ಟ್ ಅವರು, ಇವರ ಧರ್ಮಪತ್ನಿ ಸೆಲಿನಾ, ಇವರ ಮಕ್ಕಳು ಸುರಾಗ್ ಮತ್ತು ಸೃಜನ್. 23 ವರ್ಷಗಳ ಈ ಸಿನಿ ಜೀವನದಲ್ಲಿ ಇವರು ಸಾಧು ಕೋಕಿಲ ಆಗಿ ಸಂಗೀತ ನಿರ್ದೇಶಕ, ನಿರ್ಮಾಪಕ, ನಟ, ಹಾಸ್ಯಗಾರ, ಹಾಡುಗಾರರ ಕೆಲಸ ಮಾಡಿದ್ದಾರೆ. ಕೋಕಿಲ ಸಾಧುವಾಗಿ ನಿರ್ದೇಶಕರಾಗಿ ನಮಗೆ ಮೋಡಿ ಮಾಡಿದ್ದಾರೆ. 150 ಚಿತ್ರಗಳಿಗೆ ಸಂಗೀತ ನಿರ್ದೇಶನ, 450 ಚಿತ್ರಗಳಲ್ಲಿ ಅಭಿನಯ, 8 ಚಿತ್ರಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸಿ ಅಶ್ವಥ್, ರಾಜು ಅನಂತ್ ಸ್ವಾಮಿ, ಹಂಸಲೇಖ, ರಾಜನ್ ನಾಗೇಂದ್ರ ಅವರಂತ ಮಹಾನ್ ಸಂಗೀತ ನಿರ್ದೇಶಕರಿಗೆ 1500ಕ್ಕೂ ಹೆಚ್ಚಿನ ಮ್ಯೂಸಿಕ್ ಆಲ್ಬಮ್ಸ್ಗೆ BGM ಮಾಡಿದ್ದಾರೆ ಸಾಧು ಕೋಕಿಲ ಅವರು. 200ಕ್ಕೂ ಹೆಚ್ಚಿನ ಡ್ರಾಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇವರು ಕೀಬೋರ್ಡ್, ಗಿಟಾರ್, ತಬಲಾ, ಮೃದಂಗ, ಕೊಳಲು, ತೋಳಕ್, ಘಟಂ, ಕ್ಲಾರಿಯನೆಟ್, ಸ್ಯಾಕ್ಸೋಫೋನ್ ಹೀಗೆ ಆರ್ಕೆಸ್ಟ್ರಾ ಇರ್ಬೋದು ಅಂತ ಆಲ್ಮೋಸ್ಟ್ ಎಲ್ಲಾ ವಾದ್ಯಗಳನ್ನು ನುಡಿಸ್ತಾರೆ. ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಕೀಬೋರ್ಡ್ ನುಡಿಸೋರಲ್ಲಿ ಒಬ್ರು ನಮ್ಮ ಸಾಧು ಕೋಕಿಲ ಅವರು. ಇವರ ಸಂಗೀತ ನಿರ್ದೇಶನಕ್ಕೆ 2 ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಇವರ ನಟನೆಗೆ 2 ಬಾರಿ ಸೈಮಾ ಪ್ರಶಸ್ತಿ ಸಿಕ್ಕಿದೆ, ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ, ಖಾಸ್ಗೆ ವಾಹಿನಿಯಲ್ಲಿ ಬೆಸ್ಟ್ ಮೇಲ್ ಸಿಂಗರ್ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. ಶ್ಯಾಮಲಾಜಿ ಬಾವೆ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇವರಿಗೆ ಸಿಕ್ಕಿದೆ. ಸೊ ದಿಸ್ ವೀಕೆಂಡ್ ಇಸ್ ಸಾಧು ಕೋಕಿಲ. ಎಲ್ಲ ಪಕ್ಕ ಏನಂದ್ರೆ ನಮ್ಮ ಜೀವನ ಅದೇ ಸರ್. ಇವತ್ತಾಗಿದ್ ಮಾತ್ರ ನನಗೆ ಗೊತ್ತು, ನಾಳೆ ಏನು ಅಂದ್ರೆ ಗೊತ್ತಿಲ್ಲ. ನೆನ್ನೆ ಏನು ಅಂತ ಕೇಳಿ, ನೆನ್ನೆ ಏನು ಮಂದೇವರನ್ನೇ ಗೊತ್ತಿಲ್ಲ. ನಾವು ನೋಡ್ತೀವಿ. ಜನರಲ್ ಆಗಿ ಈ ವೀಕೆಂಡ್ ಟೆಂಟ್ ಅಲ್ಲಿ ತೋರಿಸ್ತಾ ಇದೀವಿ. ನಿಮ್ಮನ್ನ ಮೋಡಿ ಮಾಡಿ ನಿಮ್ಮ ಬಾಲ್ಯ ಶುರು ಮಾಡೋಣ ಅಂತ. ಟೆಂಟ್ ಇಂದನೇ ನಮ್ಮ ಜೀವನ ಶುರು ಆಗಿದೆ ಅಲ್ವಾ ಸರ್? ಹಿಪ್ನೈಸ್ ಮಾಡ್ತೀವಿ ಸರ್. ಈ ಕೈಯನ್ನೇ ನೋಡ್ತಾರಿ ಸರ್, ಹಾಗೆ ನೋಡಿ ಸರ್. ರಮೇಶ್ ಪ್ರೋಗ್ರಾಮ್ ಅಲ್ಲಿ ಇದ್ದೀರಾ ಅಂತ ಮರ್ತು ಬಿಡಿ. ಹೋದ್ ವೀಕೆಂಡ್ ಯಾರ ಜೊತೆ ಯಾವ ಗರ್ಲ್ ಫ್ರೆಂಡ್ ಜೊತೆ ಇದ್ರಿ ಅದನ್ನು ಮರ್ತು ಬಿಡಿ. ಸ್ಟ್ರೈಟ್ ಅವೇ 2016 ಇಂದ 1966ಗೆ ವಾಪಸ್ ಹೋಗೋಣ ಸರ್. ಹೋಗೋಣ. ರಕ್ತ ಕಣ್ಣೀರ್ ತರ ರಿವೈಂಡ್ ಮಾಡ್ತಾ ಇದ್ದೀವಿ. ಹೌದು ಸರ್. ಅಲ್ಲಿ ಒಂದು ಹಾಸ್ಪಿಟಲ್ ಸರ್ ಕಾಣ್ತಾ ಇದೆ, ಅಲ್ಲೊಂದು ಮಗು ಈಗ ತಾನೇ ಹುಟ್ಟತಾ ಇದೆ ಸರ್. ಅಲ್ಲಿ ಪಕ್ಕದಲ್ಲಿ ಒಂದು ನರ್ಸ್ ಇದಾವಲ್ಲ ಸರ್, ಇರ್ಲಿ ಸರ್. ಆ ನರ್ಸ್ ಹೆಂಗಿದಾಳ ಸರ್ ನೋಡಿ ಸರ್. ಲೆಫ್ಟ್ ಅಲ್ಲಿ ಇರೋರು, ರೈಟ್ ಅಲ್ಲಿ ಇರೋರು ಇಬ್ರು ನರ್ಸ್ ನಿಮ್ ಪಕ್ಕ ಇದ್ದಾರಲ್ಲ ಸರ್. ಲೆಫ್ಟ್ ಅಲ್ಲಿ ಇರೋರೇ ಓಕೆ ಅಂತ ನನಗೆ. ಬಿಳಿಗಿದಾರಲ್ಲ ಆ ನರ್ಸ ಸರ್? ಇಲ್ಲ, ಸ್ವಲ್ಪ ಕಪ್ಪಿಗಿರೋರು. ಆ ಪಕ್ಕದ ತೊಟ್ಲಲ್ಲಿ ಇನ್ನೊಂದು ಹೆಣ್ಮಗು ಅಳ್ತಾ ಇದೆಯಲ್ಲ ಸರ್, ಕಾಣ್ತಾ ಇದೆಯಾ ಸರ್? ಕಾಣ್ತಾ ಇದೆ ಸರ್. ಆಗ್ಲೇ ಅವ್ರ ಜೊತೆ ಡ್ಯೂಯೆಟ್ ಆಡಕ್ಕೆ ಏನೋ ಒಂದು ರಾಗ ಸಂಯೋಜನೆ ಮಾಡ್ತಾ ಇದ್ದೀರಾ ಸರ್ ನೀವು? ಮತ್ತು ಒಟ್ಟಿನಲ್ಲಿ ನನ್ನ ವೈಫ್ ಹತ್ರ ನಾನು ಡಿವೋರ್ಸ್ ಕೊಡ್ಬೇಕು. ಓಕೆ. ನಿಮ್ಮ ತಾಯಿ ಮಂಗಳಾರು ಮಾತಾಡಿದ್ರು, ಬಹಳ ಚೆನ್ನಾಗಿ ಹಾಡಾಡಿದ್ರು ಅವರು. ಅವ್ರು ತುಂಬ ದೊಡ್ಡ ಸಿಂಗರ್ ಸರ್. ಅವರು ಆರ್ಕೆಸ್ಟ್ರಾದಲ್ಲಿ ನಮ್ಮ ತಂದೆ, ನಮ್ಮ ತಾಯಿನ ಮದುವೆ ಆದರೆ ಆರ್ಕೆಸ್ಟ್ರಾಗಳೇ ನುಡಿಸ್ಬೋದು ಅಂತಾನೆ ನಮ್ಮ ತಾಯಿನ ಲವ್ ಮಾಡಿದ್ದಾರೆ ನಮ್ಮಪ್ಪ. ಓ ಓ, ಅದೊಂದು ದೊಡ್ಡ ಕತೆ. ನಮ್ಮ ತಾಯಿಯವ್ರು ಕ್ರಿಶ್ಚಿಯನ್, ನಮ್ಮ ತಂದೆ ಪಕ್ಕಾ ಹಿಂದೂಗಳು. ಓಹೋ. ಹೇಳಬೇಕು ಅಂದರೆ ನಮ್ಮ ಮುರುಘ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ತಂದೆ ತಬಲ ನುಡಿಸ್ತಾ ಇದ್ದರು. ನಮ್ಮ ತಾಯಿನ ನೋಡಿ ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮ ಮ್ಯೂಸಿಕಲ್ಲೇ ಇರ್ಬೋದು ಅನ್ನೋ ಕಾರಣಕ್ಕೆ ಅವ್ರನ್ನ ಮದುವೆ ಮಾಡಿರ್ಬೋದು. ಸರಿ. ಸೊ ಅಲ್ಲ ಒಂದೇ ಆರ್ಕೆಸ್ಟ್ರಾದಲ್ಲಿ ಇದ್ದವ್ರು ನಮ್ಮ ತಂದೆ ತಾಯಿ. ನಾವು ಬೆಳೆದಿದ್ದೆ ಹಂಗೆ. ಇಲ್ಲಿ ತನಕ ಆರ್ಕೆಸ್ಟ್ರಾದಲ್ಲಿ ದುಡ್ದು ಅವ್ರು ಏನು ತರ್ತಿದ್ರು ಅದರಲ್ಲೇ ಜೀವನ ಮಾಡ್ತಾಯಿದ್ರು. ತುಂಟತನ ಮಾಡ್ತಿದ್ರಾ ಅಥವಾ ಸೀದಾ ಸಾಧು ಹುಡುಗನ ಹೇಗಿದ್ದ? ಅದಕ್ಕೆ ಸಾಧು ಅಂತ ಹೆಸರಿಟ್ಟು ಸರ್ ಅವರು. ನಾನು ಮನೇಲಿದ್ದಾಗ ತುಂಬಾ ಸಾಧು. ಓಕೆ. ನೀವು ಫಸ್ಟ್ ನನ್ನ ಕರೆದ್ರಿ ಸಗಾಯಶೀಲ ಶಾದ್ರಾಕ್ ಅಂತ. ಶಾದ್ರಾಕ್ ಅಂತ. ಶಾದ್ರಾಕ್ ಅಂದ್ರೆ ಏನು ಅಂತ ನೀವು ಕೇಳಲಿಲ್ಲ. ಶಾದ್ರಾಕ್ ಅಂದ್ರೆ ಏನು? ನಮ್ಮ ತಂದೆ ನಮ್ಮ ತಾಯಿ ನಾನು ಹುಟ್ಟಿದಾಗ ಈ ಬೈಬಲ್ನ ತೆಗೆದು ಹುಡುಕಿದ್ದಾರೆ. ಈ ಕ್ರಿಸ್ಮಸ್ ಟೈಮ್ ಬಂದಾಗ ನೀವು ನೋಡಿರ್ತೀರ, ಜೀಸಸ್ ಹುಟ್ಟಿರ್ತಾರೆ ಒಂದು ಗೋದಲ್ಲಿ, ಒಂದು ಕೊಠಡಿಯಲ್ಲಿ ಅವ್ರು ಮಲಗಿಸಿದಾಗ ಒಂಟೆ, ಕುದುರೆ, ಇನ್ನೊಂದೇನೋ ಹೋಗ್ತಾ ಇರುತ್ತೆ. ಅದನ್ನ ಹಿಡ್ಕೊಂಡು 3 ರಾಜರು ಹೋಗ್ತಾ ಇರ್ತಾರೆ. ಹೌದು. ಮೂವರಲ್ಲಿ ಒಬ್ಬರ ಹೆಸರು ಶಾದ್ರಾಕ್ ಅಂತ. ಇವ್ರು ಬೈಬಲ್ ಅಲ್ಲಿ ನೋಡಿ ಅದ್ಯಾವುದೋ ಹೆಸರು ಹೊಸದಾಗಿತ್ತಲ್ಲ ಅಂತ ಹುಡುಕಿ ಇಲ್ಲಿ ತನಕ ಶಾದ್ರಾಕ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಬಂದಿದ್ದ ಹೆಸರು ಆ ಶಾದ್ರಾಕ್ನ ಶಾರ್ಟ್ ಫಾರ್ಮ್ ಸಾಧು ಅಂತ. ಬಟ್ ನಾನು ಸ್ಕೂಲಲ್ಲಿ ಸಾಧು ಅಂದಾಗ ಸಾಧು ಬಿಡಿ ಅಂತ ರೇಗ್ಸೋರು ನನ್ನ. ನಮ್ಮನೇಲಿ ಎಲ್ಲರೂ ನಮ್ಮನ್ನ ತುಂಬಾ ತರಲೆ. ಓಕೆ.
ನನ್ನ ತಮ್ಮ ಆಗ್ಬೋದು, ನಮ್ಮ ತಂಗಿ ಆಗ್ಬೋದು, ನಾನು ತುಂಬ ಸೈಲೆಂಟ್. ಕೇಳಿ ನೋಡಿ ನಮ್ಮ ತಾಯಿನ. ಅವ್ರು ಹೇಳಿದ್ರು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟ ಅವ್ನು ಹುಡುಗ ಅಂತ ಹೇಳಿದ್ರು ಒಂದು ಮಾತವ್ರು. ನಾನು ಒಂದೇ ಚಿಕ್ಕ ವಯಸ್ಸಿಂದ ಅದೇ ನಮ್ಮ ತಂದೆ ತಾನು ಇವತ್ತಿಗೂ ನಾನು ಏಕವಚನದಲ್ಲಿ ಕೂಡ ಕರೆದವನಲ್ಲ ಒಂದು ದಿವಸನು. ಯಾಕೆಂದ್ರೆ ರಮೇಶ್ ಸರ್ ಅವ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ತಂದೆ ಹತ್ರ ಒಬ್ಬ ತಂದೆ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯಗಳು ಸಾಧ್ಯನೇ ಇಲ್ಲ ಅವ್ರ ಹತ್ರ. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಮನೇಲಿ ಒಂದು ಇರುವೆ ಓಡಾಡಿದ್ರು ಕೂಡ ಪೇಪರ್ಲಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಆ ಇರುವೆನೇ ತಗೊಂಡೋಗಿ ಈಚೆ ಬಿಡುವಂಥ ಮನುಷ್ಯ. ಆದರೆ ಅವರು ಪೊಲೀಸು ಫಸ್ಟ್ ಬಿನಿಮಲಲ್ಲಿ ಕ್ಲಾತ್ ಎಕ್ಸಾಮರ್ ಆಗಿದ್ರು, ದೊಡ್ಡ ಆಫೀಸರ್ ಆಗಿದ್ರು. ಈ ವೈಲನ್ ನುಡ್ಸು ಹುಚ್ಚು, ಸರಿ ಮ್ಯೂಸಿಕ್ ಅಲ್ಲೇ ಇರ್ಬೇಕು ಅನ್ನೋ ಜೀವನ, ಮ್ಯೂಸಿಕ್ಕೇ ನನ್ನ ಜೀವನ ಅಂತ ಅಂದ್ಕೊಂಡಿರೋರು. ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿ ದೊಡ್ಡ ಆಫೀಸರ್ ಆಗಿದ್ದವರು ಕೆಲಸ ಬಿಟ್ಟು ಎಲ್ಲೂ ಕೆಲಸ CR ಮೆಲೋಡಿ ಆರ್ಕೆಸ್ಟ್ರಾ ಅಂತ ಓಪನ್ ಮಾಡಿದ್ರು. ಆವಾಗ ಇವರು ವೈಲನಿಸ್ಟ್ ಆಗಿ ಸೇರಿಸಿದ್ದು. ಸರಿ. ಪೊಲೀಸ್ ಆರ್ಕೆಸ್ಟ್ರಾದಲ್ಲಿ ಸೇರಿಸಿದ್ರು. ಸರಿ. ಅಲ್ಲಿ ಬರೀ ಆರ್ಕೆಸ್ಟ್ರಾ ನುಡ್ಸ್ಕೊಂಡಿದ್ರು, ಡ್ಯೂಟಿ ಆಗ್ತಾ ಇರ್ಲಿಲ್ಲ ಪಾಪ. ಆಮೇಲೆ DCP ಯಾರು ಅವ್ರು ಚೇಂಜ್ ಆದ್ರಲ್ಲ, ಬೇರೆಯವ್ರು ಬಂದ್ರು. ನೋಡಿದ್ರು ಒಂದು 32 ಜನ, ಯಾರು ಇವ್ರಲ್ಲ ಬರೀ ಆರ್ಕೆಸ್ಟ್ರಾದ ನುಡ್ಸೋ. ಪೊಲೀಸ್ ಆದ್ಮೇಲೆ ಡ್ಯೂಟಿ ಮಾಡ್ಬೇಕಲ್ವ, ಎಲ್ಲಾರು ಕರಿ, ಹಾಕೋ ಶೂಸು, ಹಾಕೋ ಡ್ರೆಸ್, ಹೋಗ್ರಿ ಡ್ಯೂಟಿಗೆ ಅಂದ್ಬಿಟ್ರು. ನಮ್ಮ ಅಪ್ಪನ ಕೈಯಲ್ಲಿ ದೊಣ್ಣೆ ಕೊಟ್ಬಿಟ್ರು. ಪಾಪ ಅವ್ರೇನ್ ಮಾಡಿ, ಇರುವೇನು ಸಹ ಇದ್ದವ್ರಲ್ಲ. ನಮ್ಮ ತಂದೆ ಅಷ್ಟು ಇದು ಸರ್. ಅವ್ರು ಯಾವಾಗಲೂ ಏನು ಮಾಡೋರು, ಬೆಳಿಗ್ಗೆ 5 ಹೋಗಿ ರಿಪೋರ್ಟ್ ಮಾಡ್ಕೊಂಡ್ಬಿಡೋರು. ಯಾರು ರಿಸರ್ವ್ ಪೊಲೀಸ್ ಅವರು, ಸಿಟಿ ಪೊಲೀಸ್ ಅಲ್ಲ, ಸರಿ ರಿಸರ್ವ್ ಪೊಲೀಸ್. ಅಂದ್ರೆ ಯಾವಾಗಲೂ ಇವರು ಏನಾದ್ರು ಕಾಲೇಜ್ ಗಲಾಟೆಗಳಾದ್ರೆ, ದೊಡ್ಡ ಇದಾದ್ರೆ ಇವ್ರನ್ನ ಬಸ್ಸಿಂದ ಇಳಿಸ್ತಾರೆ, ದೊಣ್ಣೆ ಕೊಟ್ಬಿಟ್ಟು ಒಂದು ಹೊಡಿಯೋದಕ್ಕೆ. ಫಸ್ಟ್ ಒಂದು ಟಿಯರ್ ಗ್ಯಾಸ್ ಆಗುತ್ತೆ, ಅಥವಾ ನೆಕ್ಸ್ಟ್ ಲಾಠಿ ಚಾರ್ಜ್ ಆಗುತ್ತೆ. ಅದಕ್ಕೂ ಮೀರಿ ಗಲಾಟೆ ಜಾಸ್ತಿ ಆದ್ರೆ ಫೈರಿಂಗ್ ಆಗುತ್ತೆ. ನಮ್ಮಪ್ಪ ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ನಾನು ಯಾಕಪ್ಪ ಹೊಡಿಬೇಕು ಮಾಡಬೇಕು ಅಂತ ಏನ್ ಮಾಡೋರು, 5 ಹೋಗಿ ಗನ್ ತಗೊಂಡು ಕೂತ್ಕೊಂಡ್ಬಿಡೋರು. ಈ ಗನ್ ಯಾವಾಗ ಬರುತ್ತೆ, ತುಂಬಾ ದೊಡ್ಡದಾದ. ಗೊತ್ತು. ಒಂದಿನ ಏನ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಲೇಟಾಗಿ ಹೋಗ್ಬಿಟ್ಟಿದ್ದಾರೆ. 5:45 ಏನೋ ಡ್ಯೂಟಿಗೆ ಹೋಗಿದ್ದಾರೆ. ಈ ಗನ್ ತಗೊಳ್ಳೋರೆಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪನ ಕೈಯಲ್ಲಿ ದೊಣ್ಣೆ ಮತ್ತೆ ಅದು ಇದು ಕೊಡ್ತಾರಲ್ಲ ಗಾರ್ಡ್ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟಿಯರ್ ಗ್ಯಾಸ್ ಆಗಿದೆ, ಲಾಠಿ ಚಾರ್ಜ್ ಆಗ್ಬಿಟ್ಟಿದೆ. ನಮ್ಮಪ್ಪ ಬಂದೇ ಇಲ್ಲ ಹೊರಗಡೆ. ಇನ್ಸ್ಪೆಕ್ಟರ್ ಇವ್ರನ್ನ ಕಳಿಸ್ಬಿಟ್ಟಿದ್ದಾರೆ, ಹೊಡಿ ಅಂತ. ಇವ್ರು ಒಳಗೆ ಹೋಗಿ ಮಧ್ಯದಲ್ಲಿ ಸುಮ್ಮನೆ ನಿಂತಿದ್ದಾರಂತೆ. ಪಕ್ಕದಲ್ಲಿರುವ ಪೊಲೀಸು ಒಬ್ಬ ಸ್ಟೂಡೆಂಟ್ಗೆ ಬೆನ್ನಿಗೆ ದೊಣ್ಣೆಯಲ್ಲಿ ಹೊಡೆದಿರೋದು, ಆ ಪೇಯ್ನಿಗೆ ಆ ಹುಡುಗ ಸ್ಟೂಡೆಂಟು ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಾಮಿಟ್ ಆದ ತಕ್ಷಣ ನಮ್ಮಪ್ಪ ಏನು ಮಾಡಿದ್ದಾರೆ, ದೊಣ್ಣೆ ತಗೊಂಡು ಸ್ಟ್ರೈಟಾಗಿ ಪೊಲೀಸ್ ಕೆನ್ನೆಗೆ ಹೊಡೆದಿದ್ದಾರೆ ಒಂದೇ ಏಟು. ಮನುಷ್ಯನ ನೀನು ಮುಂದಿನ ಜನ್ಮದಲ್ಲಿ ಏನೋ ಹುಡ್ತೀಯ, ಈ ಥರ ಮನುಷ್ಯರಿಗೆ ಹೊಡೆದ್ರೆ ದೇವ್ರ ಮಷ್ಟ ಪಾಪ ಮಾಡಿದ್ಯಾ ನೀನು, ಅದು ಇದೊಂದು ಬಾಯಿ ಬಂದಂಗೆ ಪೊಲೀಸ್ಗೆ ಬೈದ್ಬಿಟ್ಟವ್ರು. ಇಮಿಡಿಯೇಟ್ ಇವ್ರನ್ನ ಕರ್ಕೊಂಡೋಗಿ DSP ಮುಂದೆ ನಿಲ್ಲಿಸಿದ್ರು. ಕ್ಲೀನಾಗಿ ಅವ್ರು ನೋಡಿದ್ರು, ನೀ ಪೊಲೀಸ್ ಕಲಿಕ್ಕೆ ಲಾಯಕ್ಕಿಲ್ಲ ಕೆಲಸಕ್ಕೆ, ಹೋಗಿ 6 ತಿಂಗಳು ಅಂತ ಮನೆಗೆ ಕಳಿಸ್ಬಿಟ್ರು. ಈ ಥರ ಒಂದು 3 ಸಲ ಸಸ್ಪೆಂಡ್ ಆಗಿರ್ಬೋದು, ಕೇಳಿ ನೋಡಿ ಅವ್ರು. ಇದೇ ಅವ್ರದ್ದು ಕೆಲಸನೇ ಅದು. ಇವ್ರಿಗೆ ಯಾರು ಪೊಲೀಸ್ ಕೆಲಸ ಮಾಡಬೇಕು, ಸಾಧು ಮಹಾರಾಜ್ ಇವ್ರು ಟೈಟಲ್ ಕೊಡ್ಬೇಕಾಗಿತ್ತು. ಹೌದು, ಅವ್ರು ಅಂತ ವ್ಯಕ್ತಿ ನಮ್ಮ ತಂದೆ. ಇವತ್ತಿಗೂ ನಮ್ಮ ತಂದೆಗೆ ಇವಾಗ ಎಷ್ಟು 80 ಈಸ್ ನಿಯರಿಂಗ್ 80 ಇಯರ್ಸ್. ಎವ್ರಿ ಡೇ ಬೆಳಿಗ್ಗೆ 6 ಗಂಟೆಗೆ ಇವತ್ತಿಗೂ ಚರ್ಚ್ ಒಳಗೆ ವೈಲಿನ್ ಹಿಡ್ಕೊಂಡು ನಿಂತಿರ್ತಾರೆ ದೇವ್ರಿಗೋಸ್ಕರ.